ನಿಮ್ಮಲ್ಲಿ ಟ್ಯಾಲೆಂಟ್ ಇತ್ತು ಅಂತಂದರೆ ಸೊ ಯು ಕ್ಯಾನ್ ಗೋ ಎನಿವೇರ್ ಇನ್ ದ ವರ್ಲ್ಡ್. ಹೀಗಾಗಿ ಒಬ್ಬ ರಾಜ ತನ್ನ ಅಧಿಕಾರ ಬಲದಿಂದ ಇಡೀ ರಾಜ್ಯವನ್ನು ದೇಶನ ಆಳ್ಬೋದು ನನಗೆ ಇಲ್ಲಿ ಮರ್ಯಾದೆ. ಆದರೆ ಅದೇ ವ್ಯಕ್ತಿ ಹೊರ ರಾಜ್ಯಕ್ಕೂ ಅಥವಾ ಹೊರದೇಶಕ್ಕೆ ಹೋದರೆ ಇಲ್ಲಿ ಸಿಗುವಷ್ಟು ಗೌರವಗಳು ಸಿಗೋದಿಲ್ಲ. ಬಟ್ ನಿಮ್ಮಲ್ಲಿ ಟ್ಯಾಲೆಂಟ್ ಇತ್ತು ಅಂತಂದರೆ ಸೊ ಜಗತ್ತೇ ನಿಮ್ಮ ಹತ್ರ ಬರುತ್ತೆ ಮತ್ತು ಅವರಿಗಿಂತಲೂ ಹೆಚ್ಚಿನ ಒಂದು ರಾಜ ಮರ್ಯಾದೆ ಸಿಗುತ್ತೆ. ಹೀಗಾಗಿ ರಾಜನಿಗಿಂತಲೂ ಪ್ರತಿಭಾನ್ವಿತರು ಭಾಳ ಶ್ರೇಷ್ಠರು ಬಂಧುಗಳೇ. ಹೀಗಾಗಿ ನಿಮ್ಮಲ್ಲಿರುವಂಥ ಟ್ಯಾಲೆಂಟನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳಿ ಅನ್ನೋಂಥ ಮಾತನ್ನು ಹೇಳಿ, ಶಕುಂತಲಾದೇವಿ ಅಂತ ಅವರು ಮಾನವ ಕಂಪ್ಯೂಟರ್ ಇದ್ದರು. ನನಗೆ ಈ ಟ್ಯಾಲೆಂಟ್ ಬಂದಿರೋದು 8ನೇ ವಯಸ್ಸಿದ್ದಾಗ. ಆ ಅವಧಿಯಲ್ಲಿ ನಾನು ಅವ್ರ ಹೆಸರು ಕೇಳಿದ್ದೆ. ಸೊ ಅವರಿಗೆ ಕಣ್ಣಿದ್ದು ಈ ರೀತಿ ಸಾಧನೆ ಮಾಡ್ತಿರ್ಬೇಕಾದ್ರೆ ನಾನು ಯಾಕೆ ಮಾಡಬಾರ್ದು ಅಂಥೇಳಿ ಅವರು ನನಗೆ ಸ್ಫೂರ್ತಿಯಾದರು. ಟಿಲ್ ಟುಡೇ ಶಿ ಈಸ್ ಮೈ ರೋಲ್ ಮಾಡೆಲ್. ಇದರ ತಾತ್ಪರ್ಯ ಇಷ್ಟೇ ಬಂಧುಗಳೇ, ನಮಗಿಂತಲೂ ಯಾರೇ ಮುಂದೆ ಹೋಗ್ತಿರ್ಬೇಕಾದ್ರೆ ನಾವು ಅವರನ್ನು ಅಸೂಯೆ ಪಡ್ತೇವೆ. ಅಂದರೆ ಜಲಸ್ ಈಸ್ ದ ಮೋಸ್ಟ್ ಡೇಂಜರಸ್ ಬಂಧುಗಳೇ. ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀವಿ. ಹೊಟ್ಟೆಯ ಜೊತೆಗೆ ಹೊಟ್ಟೆ ಕಿಚ್ಚನ್ನು ಭಗವಂತ ಕೊಟ್ಟಿದ್ದಾನೆ. ಈ ಜಗತ್ತಿನಲ್ಲಿ ಎಲ್ಲದಕ್ಕಿಂತಲೂ ಎಲ್ಲ ರೋಗಗಳಿಗೆ ಔಷಧಿ ಇದೆ. ಆದರೆ ಜಲಸೆಗೆ ಇನ್ನೂ ಯಾರೋ ಪುಣ್ಯಾತ್ಮನ ಔಷಧಿ ಕಂಡುಹಿಡಿದಿಲ್ಲ. ಹೀಗಾಗಿ ನಾವು ಅವರಂಗೆ ಆಗದೆ ಹೋದರೂ ಕೂಡ ಅವರ ತರಹ ಆಗಲಿಕ್ಕೆ ಪ್ರಯತ್ನ ಪಡಬೇಕೇ ಹೊರತು ಅವರನ್ನು ಚಾಲೆಂಜಿಂಗ್ ಸ್ವೀಕಾರ ಮಾಡೋದಲ್ಲ. ಸೊ ಹೀಗಾಗಿ ನಮಗಿಂತಲೂ ಯಾರೇ ಮುಂದೆ ಹೋಗ್ತಿರ್ಬೇಕಾದ್ರೆ ಅವರನ್ನೇ ಒಂದು ರೋಲ್ ಮಾಡಲಿಕ್ಕೆ ಸ್ವೀಕಾರ ಮಾಡಿದಾಗ ಮಾತ್ರ ನಾವು ಸಾಧಕರಾಗ್ಬೋದು. ಸೊ ಭಗವಂತ ಭಾಳ ಬುದ್ಧಿವಂತ. ಬೈಬರ್ತ್ ನನಗೆ ನಿಮ್ಮನ್ನು ನೋಡುವಂಥ ಅವಕಾಶ ಕೊಟ್ಟಿಲ್ಲ, ಆದರೆ ನಿಮ್ಮ ಜೊತೆಗೆ ಸಂವಾದ ಮಾಡುವಂಥ ಅವಕಾಶ ಕೊಟ್ಟಿದ್ದಾನೆ. ಒಂದು ಮಾತನ್ನು ಭಾಳ ಹೆಮ್ಮೆಯಿಂದ ಇಷ್ಟಪಡ್ತಾ ಇದ್ದೇನೆ. ನನ್ನ ಈ ಸಾಧನೆಗೆ, ನನಗೆ ಪ್ರತಿಭೆ ಬರಲಿಕ್ಕೆ ಪ್ರಮುಖ ಕಾರಣೀಭೂತದ ಅಂಶ ಯಾವುದಾದರೂ ಆಗಿದ್ದರೆ ಅದು ಅಂಧತ್ವದಿಂದಲೇ ಸಾಧ್ಯವಾಗಿದೆ ಅನ್ನೋಂಥ ಮಾತನ್ನು ಭಾಳ ಹೆಮ್ಮೆಯಿಂದ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಕಣ್ಣಿದ್ದಿದ್ರೆ ನನಗೆ ಪ್ರತಿಭೆ ಬರ್ತಿರಲಿಲ್ಲ. ದೇವರು ಒಂದನ್ನು ಕಸ್ಕೊಂಡ್ರೆ ಒಂದನ್ನು ಕೊಡ್ತಾನೆ ಅನ್ನೋದಕ್ಕೆ ನಾನೇ ಒಬ್ಬ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ನ್ಯೂನ್ಯತೆಗಳೇ ನಮ್ಮ ಸಾಧನೆಗೆ ಮೆಟ್ಟಿಲುಗಳಾಗ್ತವೆ ಬಂಧುಗಳೇ. ಈ ನ್ಯೂನ್ಯತೆಯನ್ನು ಮೀರಿ ಸಾಧನೆ ಮಾಡಿದಂಥವ್ರ ಬಗ್ಗೆ ನಿಮಗೆ ಉದಾಹರಣೆ ಸಮೇತ ಹೇಳೋದಾದರೆ, ಡೇವಿಡ್ ಹಾರ್ಟ್ಮನ್ ಅಂತ ಅಮೇರಿಕಾ ದೇಶದವ್ರು ಬಂದು 2 ಕಣ್ಣಿಲ್ಲ ಅವರಿಗೆ. ಸೊ ಕಣ್ಣಿಲ್ಲ ಅಂತ ಮನೆಯಲ್ಲಿ ಕೂಡಲಿಲ್ಲ. ಅವ್ರ ಗುರಿ ಏನಿತ್ತು ಅಂತಂದರೆ ಡಾಕ್ಟ್ರ್ ಆಗಬೇಕು ಅಂತ ಆಸೆ. ಆ್ಯಸ್ ಎ ಬ್ಲೈಂಡ್ ನಿಮಗೆಲ್ಲ ಗೊತ್ತಿದೆ ಬಂಧುಗಳೇ, ಡಾಕ್ಟ್ರ್ ಆಗೋದು ಭಾಳ ಕಷ್ಟ ಇದೆ. ಬಟ್ ಮನೆಯಲ್ಲಿ ಅವ್ರ ಪೇರೆಂಟ್ಸು ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ. ಕಣ್ಣಿಲ್ಲಪ್ಪ ನೀನೇನು ಡಾಕ್ಟ್ರ್ ಆಗ್ತೇನಂತ ಸೊ ಒಂದು ನೆಗ್ಲಿಜೆನ್ಸಿ ಮನೋಭಾವ. ಬಟ್ ಕೊನೆಗೆ ಬ್ಲೈಂಡ್ ಅದರಂತೆ ಒಂದೇ ಒಂದು ಕಾರಣಕ್ಕೋಸ್ಕರ ಅವರಿಗೆ MBBS ಸೀಟ್ ಸಿಗಲಿಲ್ಲ. ಕೊನೆಗೆ ಹೇಗೋ ಜನರ ಸಹಾಯ ಸಹಕಾರ ಪಡ್ಕೊಂಡು MBBS ಸೀಟ್ ಪಡ್ಕೊಂಡು ಕೊನೆಯದಾಗಿ ಅವರು ಅಮೇರಿಕಾದಲ್ಲಿ ಡಾಕ್ಟರ್ ಆಗಿ ಸಮಾಜದ ಸೇವೆ ಮಾಡಿದ್ದಾರೆ. ಸೊ ಲೂಯಿ ಬ್ರೈಲ್ ಅಂತ ಫ್ರಾನ್ಸ್ ದೇಶದವರು ಬಂಧುಗಳೇ, ಅವರು ಕೂಡ ಬ್ಲೈಂಡು. ಬಟ್ ನನಗೆ ಕಣ್ಣು ಕಾಣದೇ ಹೋದ್ರೇನಾಯಿತು, ನನ್ನಂಥ ಕೋಟ್ಯಾಂತರ ಅಂಧರ ಬಾಳಿಗೆ ಬೆಳಕನ್ನು ಕೊಡಬೇಕನ್ನುವಂಥ ಉದ್ದೇಶ ಇಟ್ಟುಕೊಂಡು ಇವತ್ತು 6 ಚಿಕ್ಕೆಗಳ ಮುಖಾಂತರ ಬ್ರೈಲ್ ಲಿಪಿಯನ್ನು ಕಂಡು ಹಿಡಿದು ನಮ್ಮಂಥ ಕೋಟ್ಯಾಂತರ ಅಂಧರ ಬಾಳಿಗೆ ಬೆಳಕನ್ನು ಕೊಟ್ಟ ಮಹಾನ್ ಚೇತನ ಬಂಧುಗಳೇ ಅವರು. ಹಾಗೆಯೇ ಪುಟ್ಟರಾಜ್ ಗವಾಯಿಗಳು ಸಂಗೀತದಲ್ಲಿ ಅದ್ವಿತೀಯ ಸಾಧನೆ ಮಾಡಿದ್ದಾರೆ. ಹಾಗೆಯೇ ಸ್ಟೀಫನ್ ಹಾಕಿಂಗ್ಸ್ ಅಂತ, ಹೆಲನ್ ಕೆಲ್ಲರು, ಅದರ ಜೊತೆಗೆ ಮಾಲ್ತಿ ಹೊಲ್ಲ ಅಂತ ಒಬ್ಬರಿದ್ದಾರೆ ಬೆಂಗಳೂರವರು. 2 ಕಾಲಿಲ್ಲ ಬಂಧುಗಳವರಿಗೆ. ಆದರೆ ಕಾಲಿಲ್ಲ ಅಂತ ಮನೆಯಲ್ಲೂ ಕೂಡದೆ ಲಾಂಗ್ ಜಂಪರ್ ಯು ಕಾಂಟ್ ಇಮ್ಯಾಜಿನ್ ಬಂಧುಗಳೇ. ಇವತ್ತು ನಾವು ಒಂದು ಚಿನ್ನದ ಪದಕ ಪಡ್ಕೋಬೇಕಾದ್ರೆ ಎಷ್ಟೋ ಕಷ್ಟಪಡ್ತೀವಿ. ಆದರೆ ಅವರು 1 ಅಲ್ಲ 2 ಅಲ್ಲ ಇವತ್ತಿನವರೆಗೆ ಬರೋಬ್ಬರಿ ಅವರು 456 ಗೋಲ್ಡ್ ಮೆಡಲ್ಗಳನ್ನು ಗೆದ್ದಿರು ಬಂಧುಗಳೇ. ಸೊ ಈ ಮಾತಿನ ಅರ್ಥ ಇಷ್ಟೇ, ದಿವ್ಯಾಂಗತನ ಎಂಬುದು ಶಾಪವಲ್ಲ, ಅದನ್ನು ವರ ಅಂತ ಸ್ವೀಕರಿಸಬೇಕು. ನನ್ನ ಪ್ರಕಾರ ದಿವ್ಯಾಂಗತನವೇ ನಮ್ಮ ಪಾಸಿಟಿವ್ ಸ್ಟ್ರೆಂತ್ ಆ್ಯಂಡ್ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಬಂಧುಗಳೇ. ನಮ್ಮ ನ್ಯೂನ್ಯತೆಯನ್ನು ಮೀರಿ ಸಾಧನೆ ಮಾಡಿದಂಥ ಹಲವಾರು ಉದಾಹರಣೆಗಳು ನಮ್ಮ ಜೊತೆಗಿದ್ದಾರೆ. ಹೀಗಾಗಿ ಸಮಸ್ಯೆಗಳು ಎಲ್ರಿಗೂ ಬರ್ತವೆ. ಸಮಸ್ಯೆಗಳ ಪ್ರಮಾಣ ಹೆಚ್ಚು ಕಡಿಮೆ ಇರುತ್ತೆ ಹೊರತು ಬಟ್ ಅದರಿಂದ ಯಾರೂ ಹೊರತಾಗಿಲ್ಲ. ಲೈಫ್ ಇಸ್ ಎ ಬಂಚ್ ಆಫ್ ಎ ಪ್ರಾಬ್ಲಮ್ಸ್ ಅನ್ನೋ ಹಾಗೆ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡದೆ ಅದರ ಪರಿಹಾರದ ಕಡೆಗೆ ಯಾರು ಯೋಚನೆ ಮಾಡ್ತಾರೆ ಅವರು ಸಾಧಕರಾಗ್ತಾರೆ. ನನ್ನಿಂದೇನೂ ಆಗೋದಿಲ್ಲ, ನಾನು ಈ ಭೂಮಿಗೆ ಭಾರ ಅಂತ ಯಾರು ನೆಗೆಟಿವ್ ಥಿಂಕ್ ಮಾಡ್ತಾರೆ ಅವ್ರು ಹಿಂದುಳಿತಾರೆ. ಐ ಕ್ಯಾನ್ ಡೂ ಇಟ್, ಐ ಆಮ್ ಏಬಲ್ ಟು ಅಚೀವ್ ಸಮಥಿಂಗ್ ಲೈಕ್ ದಿಸ್ ಅಂತ ಯಾರು ಪಾಸಿಟಿವ್ ಥಿಂಕ್ ಮಾಡ್ತಾರೆ ಅವರು ಸಾಧಕರಾಗ್ತಾರೆ. ಸೊ ಬಂಧುಗಳು, ನೀವೆಲ್ಲರೂ ಕೂಡ ಚಿಂತೆ ಮಾಡಬೇಡಿ, ಪಾಸಿಟಿವ್ ಚಿಂತನೆ ಮಾಡಬೇಕು. ದೇವರ ಹತ್ರ ಪ್ರತಿನಿತ್ಯ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಭಗವಂತ ನನಗೆ ಕಷ್ಟ ಕೊಡು ಬೇಡ ಅಂತ ಹೇಳೋದಿಲ್ಲ, ಬಟ್ ಅದನ್ನು ಎದುರಿಸುವಂಥ ಶಕ್ತಿ ಕೊಡುವಂಥ ಪ್ರಾರ್ಥನೆ ಮಾಡಿ ಸಾಧಕರಾಗ್ತೀರಾ. ಜೀವನದಲ್ಲಿ ಗುರಿ ಇರಬೇಕು.
ಸೊ ಗುರಿ ಇಲ್ಲದ ಜೀವನ ವ್ಯರ್ಥ. ಆ ಗುರಿ ತಲುಪಬೇಕಾದ್ರೆ ಪ್ರಯತ್ನ ಭಾಳ ಇಂಪಾರ್ಟೆಂಟ್ ಬಂಧುಗಳೇ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಮಾತಿನಂತೆ ಇದರ ಬಗ್ಗೆ ನಾನು ಒಂದೇ ಮಾತನ್ನಕ್ಕೆ ಇಷ್ಟಪಡ್ತೇನೆ, ಗಮನಟ್ಟು ಕೇಳಿ. ಯಾರು 100ಕ್ಕೆ 99% ಪ್ರಾಮಾಣಿಕವಾಗಿ ಪರಿಶ್ರಮ ಪಡ್ತಾರೆ ಅವರಿಗೆ 1% ಗಾಡ್ ಗಿಫ್ಟೆಡ್ ಬೋನಸ್ ಪಾಯಿಂಟು. ಯಾರು ಸಿಂಗಲ್% ಪ್ರಯತ್ನ ಪಟ್ಟು ಮಿಕ್ಕಿದೆಲ್ಲವನ್ನ ಭಗವಂತನ ಮೇಲೆ, ನೀನಪ್ಪ ನನ್ನ ಕಾಪಾಡಬೇಕು, ನಿನ್ನ ಬಿಟ್ಟರೆ ನನಗೆ ಯಾರು ಗತಿ ಇಲ್ಲ ಅಂತ ಯಾರು ಅವನ ಮೇಲೆ ಭಾರಕ್ಕನ್ನು ಕೊಡ್ತಾರೆ ಅವರು ಜೀವನದಲ್ಲಿ ಯಾವತ್ತು ಉದ್ಧಾರ ಆಗೋದಿಲ್ಲ. ನಾನು ಆಗಲೇ ಹೇಳಿದ್ದೀನಿ, ನೀವೆಲ್ಲರೂ ಕೂಡ ಪ್ರತಿಭಾನ್ವಿತರಿದ್ದೀರಾ. ಅದು ಕಲೆ, ಸಾಹಿತ್ಯ, ಸಂಗೀತ, ಸ್ಪೋರ್ಟ್ಸ್, ಆಮೇಲೆ IAS, KS, ಡಾಕ್ಟ್ರು, ಸೈಂಟಿಸ್ಟು, ಇಂಜಿನಿಯರಿಂಗು ಆಗುವಂಥ ಸಾಮರ್ಥ್ಯ ನಿಮ್ಮೆಲ್ಲರ ಹತ್ರನೇ ಬಂದಾಗಲೇ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ನಿಮ್ಮದೇ ಆಗಿರುವಂಥ ಕ್ಷೇತ್ರದಲ್ಲಿ 100ಕ್ಕೆ 99% ಪ್ರಾಮಾಣಿಕವಾಗಿ ಪರಿಶ್ರಮ ಪಡಬೇಕು. ಮಿಕ್ಕಿದ್ದನ್ನು ಭಗವಂತನ ಮೇಲೆ ಬಿಡೋಣ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಮಾತಿನಂತೆ ನೀವೆಲ್ಲರೂ ಕೂಡ ಸತತ ಅಧ್ಯಯನದಿಂದ ನಿಮ್ಮ ಗುರಿ ಮುಟ್ಟಲಿಕ್ಕೆ ಸಾಧ್ಯತೆ ಇದೆ ಅನ್ನೋಂಥ ಮಾತನ್ನು ಹೇಳಿ, ಪ್ರಾಮಾಣಿಕವಾಗಿ ನಿಮ್ಮಿಂದ ಒಂದು ಉತ್ತರ ಬಯಸೋದಾದರೆ, ನಿಮ್ಮ ಮನಸ್ಸು ಸ್ಥಿರವಾಗಿ ಇಲ್ಲ. ಯಾಕೆ ಇಲ್ಲ ಅಂತಂದರೆ 2 ಪ್ರಮುಖವಾದ ಕಾರಣಗಳನ್ನು ಕೊಡಬಲ್ಲೆ. ಅದಕ್ಕಿಂತ ಮುಂಚೆ ನಮಗೂ ನಿಮಗೂ ಇರುವಂಥ ವ್ಯತ್ಯಾಸ ಇಷ್ಟೇ ಬಂಧುಗಳೇ, ನೀವು ಜಗತ್ತನ್ನು ನೋಡೋದ್ರಿಂದ ನೋಡಿ ನಿಮ್ಮ ಮೈಂಡು ಡೈವರ್ಟ್ ಆಗುತ್ತೆ. ಸೊ ನಾವೇನು ನೋಡೋದೇ ಇಲ್ವಲ್ಲ, ಅದಕ್ಕೋಸ್ಕರ ನಮ್ಮ ಮೈಂಡು ಕಾನ್ಸ್ಟೆಂಟ್ ಆಗಿರುತ್ತೆ. ಇದು ನಿಮ್ಮ ತಪ್ಪಲ್ಲ, ನಿಮ್ಮ ಕಣ್ಣಿನ ತಪ್ಪು ಬಂಧುಗಳೇ. ನಿಮ್ಮ ಕಣ್ಣುಗಳೇ ನಿಮ್ಮ ಜೀವನವನ್ನು ಹಾಳು ಮಾಡ್ತಾ ಇದ್ದಾವೆ. ಹೀಗಾಗಿ ನೀವೆಲ್ಲರೂ ಪುಣ್ಯವಂತರು. ಸುಂದರವಾದ ಜಗತ್ತು ನೋಡಲಿಕ್ಕೆ ಭಗವಂತ 2 ಕಣ್ಣು ಕೊಟ್ಟಿದ್ದಾನೆ. ಸೊ ನಾವು ಒಳ್ಳೆಯದಕ್ಕಿಂತಲೂ ಕೆಟ್ಟ ವಿಷಯಕ್ಕೆ ಹೆಚ್ಚು ಮಾರು ಹೋಗ್ತಾ ಇದ್ದೀವಿ. ಸೊ ಕೆಟ್ಟರಿಂದ ದೂರ ಇರೋಣ, ಒಳ್ಳೆಯದರ ಮಾತ್ರ ಸ್ವೀಕರಿಸೋಣ. ಒಳ್ಳೆಯದನ್ನು ಕೇಳಿ ಹಂಗೆ ಬಿಡಬಾರ್ದು, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನಮ್ಮ ಬದುಕು ಸಾರ್ಥಕ ಆಗ್ತದೆ. ನಮ್ಮ ಮೈಂಡ್ ಯಾಕೆ ಕಾನ್ಸ್ಟೆಂಟ್ ಆಗಿಲ್ಲ ಅಂತಂದರೆ 2 ಪ್ರಮುಖವಾದ ಕಾರಣಗಳನ್ನು ಕೊಡಬಲ್ಲೆ. ಅದಕ್ಕಿಂತ ಮುಂಚೆ ಸೊ ಮೊದಲನೇದು ಏಕಾಗ್ರತೆಯ ಕೊರತೆ. ಜೀವನದಲ್ಲಿ ಕಾನ್ಸಂಟ್ರೇಷನ್ ಬಹಳ ಇಂಪಾರ್ಟೆಂಟ್. ಅದಿಲ್ಲದೆ ನಾವೇನೂ ಮಾಡಲಿಕ್ಕಾಗೋದಿಲ್ಲ. ಕಾನ್ಸಂಟ್ರೇಷನ್ ಹೆಚ್ಚಿಸ್ಕೋಬೇಕಾದ್ರೆ ಯೋಗ, ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಮಾತ್ರ ಸಾಧ್ಯ ಬಂಧುಗಳೇ. ಯೋಗದಿಂದ ಯೋಗ್ಯತೆ ಬರುತ್ತೆ, ಧ್ಯಾನದಿಂದ ಧನ್ಯತಾ ಭಾವ ಬರುತ್ತೆ. ಹೀಗಾಗಿ ಅಸಾಧ್ಯವಾದನ್ನು ಸಾಧಿಸುವಂಥ ಶಕ್ತಿ ಇರೋದು ಅವುಗಳಿಗೆ ಬಿಟ್ಟರೆ ಬೇರೆ ಅದಕ್ಕೂ ಇಲ್ಲ. ವಿವೇಕಾನಂದರು, ಬಸವಣ್ಣವರು, ಅಂಬೇಡ್ಕರ್, ಗಾಂಧೀಜಿ, ಬುದ್ಧ, ಮೊಹಮ್ಮದ್ ಪೈಗಂಬರ್, ಯೇಸು ಕ್ರಿಸ್ತ ಇವರೆಲ್ಲ ಮಹಾನ್ ಚಿಂತಕರುಗಳು. ಈ ಮಟ್ಟಕ್ಕೆ ಬರಲಿಕ್ಕೆ ಪ್ರಮುಖ ಅಂಶನೇ ಯೋಗ ಮತ್ತು ಮೆಡಿಟೇಷನು. ನಾಳೆಯಿಂದ ನೀವೆಲ್ಲರೂ ಕೂಡ ಪ್ರತಿನಿತ್ಯ ಬೆಳಿಗ್ಗೆ ಬೇಗ ಎದ್ದು 1 ಗಂಟೆಗಳ ಕಾಲ ಯೋಗ ಧ್ಯಾನ ಮಾಡಬೇಕು. ನೀವು ಅನ್ಬೋದು ಇದರಿಂದ ನಮಗೇನು ಲಾಭ ಅಂಥೇಳಿ. ಏಕಾಗ್ರತೆ ಹೆಚ್ಚಾಗುತ್ತೆ, ಮಾನಸಿಕ ನೆಮ್ಮದಿ ಉಂಟಾಗತ್ತೆ, ಆತ್ಮವಿಶ್ವಾಸ ಹೆಚ್ಚಾಗತ್ತೆ, ಭಯದಿಂದ ಮುಕ್ತರಾಗ್ಬೋದು, ಮತ್ತು ಮೋರ್ ಇಂಪಾರ್ಟೆಂಟ್ ಇಟ್ ವಿಲ್ ಕಂಟ್ರೋಲ್ ಯುವರ್ ಮೈಂಡ್. ಸೆಕೆಂಡ್ ಪಾಯಿಂಟ್, ನಾವೆಲ್ಲರೂ ಆಧುನಿಕತೆಗೆ ಮಾರು ಹೋಗಿದ್ದೇವೆ. ಈ ಅತಿಯಾದ ಮೊಬೈಲ್ ಮತ್ತು TV ಬಳಕೆಯಿಂದಾಗಿ ಇಡೀ ನಮ್ಮ ಜೀವನ ಮತ್ತು ನಮ್ಮ ಮೈಂಡ್ ಕಾನ್ಸಂಟ್ರೇಷನ್ ಬೇರೆ ಕಡೆಗೆ ಡೈವರ್ಟ್ ಮಾಡ್ತಾ ಇದ್ದಾವೆ ಬಂಧುಗಳೇ. ಮೊಬೈಲ್ TV ಬೇಕು ಇಲ್ಲ ಅಂತ ಹೇಳೋದಿಲ್ಲ ನಾನು, ಬಟ್ ನನ್ನ ವಾದ ಇಷ್ಟೇ, ಅದರಲ್ಲಿ ಬರುವಂಥ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸೋಣ. ಸೊ ಕೆಟ್ಟರಿಂದ ದೂರ ಇರೋಣ. ಕೊನೆಯದಾಗಿ ಯಾವ ರೀತಿಯಾಗಿ ಸ್ಟಡಿ ಮಾಡಬೇಕು ಮತ್ತು ನಿಮ್ಮ ಡೈಲಿ ಟೈಮ್ ಟೇಬಲ್ ಹೇಗಿರಬೇಕು. ಸೊ ನೀವೆಲ್ಲ 5 ಗಂಟೆನೋ 10 ಗಂಟೆನೋ ಅಭ್ಯಾಸ ಮಾಡ್ತೀರಿ, ಬಟ್ ಅದು ಓದಿದ್ದು ಕೂಡ ಸಂಪೂರ್ಣವಾಗಿ ನಿಮ್ಮ ಮೈಂಡಲ್ಲಿ ಸೇವ್ ಆಗೋದೇ ಇಲ್ಲ. ಯಾಕೆ ಆಗೋದಿಲ್ಲ ಅಂತಂದರೆ ಕಣ್ಣುಗಳ ಮಾತ್ರ ಬುಕ್ ಮೇಲೆ ಇರ್ತದೆ, ನಿಮ್ಮ ಮೈಂಡು ಬೇರೆ ಎಲ್ಲೋ ಅನ್ನೋಂಥದ್ದು. ಎಷ್ಟು ಗಂಟೆ ಓದುತ್ತೇವೆ ಎಂಬುದು ಮುಖ್ಯ ಅಲ್ಲ, ಓದಿದ್ದನ್ನು ನಮ್ಮ ಮೈಂಡಲ್ಲಿ ಎಷ್ಟು ಸೇವ್ ಮಾಡಿ ಇಟ್ಟೋತೇವೆ ಭಾಳ ಮುಖ್ಯ ಆಗ್ತದೆ.